ವಾಲ್ಮೀಕಿ ನಿಗಮದ ಬಹುಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರಶೇಖರ್ ಸಾವಿಗೂ ಕೂಡ ನಡೆದಿತ್ತ ಸೀಕ್ರೆಟ್ ಮೀಟಿಂಗ್. ಚಂದ್ರಶೇಖರ್ ಸಾವಿಗೂ ಮುನ್ನ ಸೀಕ್ರೆಟ್ ಮೀಟಿಂಗ್ ನಡೆದಿತ್ತ. 2 ದಿನ ಮುಂಚೆ MD ಪದ್ಮನಾಭ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ನಡೆಸಿದ್ರ. ಮೇ 24ರಂದು ಹೋಟೆಲ್ನಲ್ಲಿ ಬೈಟು ಕಾಫಿ ಜೊತೆ ಈ ಹಗರಣ ಆಗೋಗಿದೆಯಲ್ಲ ಅದರ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಸಿದ್ದಾರೆ MD ಪದ್ಮನಾಭ್ ಮತ್ತೆ ಅಕೌಂಟೆಂಟ್ ಪರಶುರಾಮ್. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಹಸ್ಯವಾಗಿ ಹೋಟೆಲ್ ಒಂದರಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ಹಗರಣದ ವಿಚಾರವನ್ನ ಅಧ್ಯಕ್ಷರಿಗೆ ಹೇಳೋಣ ಬೇಡವಾ ಅಂತ ಹೇಳ್ಬಿಡೋಣ ಅಂತ ಪರಶುರಾಮ್ ಹೇಳಿದ್ದಾರೆ. ಹೇಳಿದ್ರೆ ದೊಡ್ಡ ರಾದ್ದಾಂತ ಆಗುತ್ತೆ, ಹೇಳೋದೇ ಬೇಡ ಅಂತ MD ಪದ್ಮನಾಭ್ ಹೇಳಿದ್ರಂತೆ. ಸೊ ಈ ಇಬ್ಬರ ನಡುವಿನ ಮಾತುಕತೆಯದ್ದು ಎನ್ನಲಾದಂತಹ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಈಗಾಗಲೇ ಈ ಪ್ರಕರಣದಲ್ಲಿ ಚಂದ್ರಶೇಖರ್ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಇಬ್ಬರು ಆರೋಪಿಗಳು ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಮತ್ತೊಂದು ಕಡೆ ಸಚಿವರ ತಲೆದಂಡ ಆಗಿ ತನಿಖೆ ಮುಂದುವರಿತಾ ಇದೆ. ಇಷ್ಟೆಲ್ಲದರ ಮಧ್ಯೆ ಈಗ ಇದೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇದೇ ವಿಡಿಯೋ ನೀವು ಗಮನಿಸ್ತಾ ಇದ್ದೀರಲ್ಲ, MD ಪದ್ಮನಾಭ್ ಇದ್ದಾರೆ ಮತ್ತೆ ಪರಶುರಾಮ್ ಕೂಡ ಇದ್ರು ಅಲ್ಲಿ. ಇಬ್ರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಿದ್ದಾರೆ. ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಈ ಪ್ರಕರಣದ ಸುಳಿಯಲ್ಲಿ ಸಿಕ್ಕಾಕೊಂಡು ಅದಕ್ಕೆ 2 ದಿನ ಮುಂಚಿತವಾಗಿ ಹೋಟೆಲ್ ಒಂದರಲ್ಲಿ ಇವರು ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಿದ್ದಾರೆ ಅಂತ. ಇಷ್ಟು ದೊಡ್ಡ ಹಗರಣ ಆಗೋಗಿದೆ, ಅಧ್ಯಕ್ಷರ ಗಮನಕ್ಕೆ ಇದನ್ನು ತಂದು ಬಿಡೋಣ ಅಂತ ಪರಶುರಾಮನವರು MD ಪದ್ಮನಾಭಿಗೆ ಹೇಳಿದ್ರಂತೆ. ಆದರೆ ಪದ್ಮನಾಭ್ ಹೇಳೋದೇ ಬೇಡ, ಹೇಳಿದ್ರೆ ಇನ್ನು ದೊಡ್ಡ ರಾದ್ದಾಂತ ಆಗುತ್ತೆ ಅಂತ ಹೇಳಿದ್ರಂತೆ. ಈ ಮಾತುಕತೆ ಆಗಿ 2 ದಿನಕ್ಕೆ ಅಧಿಕಾರಿ ಚಂದ್ರಶೇಖರ್ ಈ ಪ್ರಕರಣದಲ್ಲಿ ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅಲ್ಲಿಂದ ಬೆಳಕಿಗೆ ಬಂದಂಥ ಪ್ರಕರಣ ಇದು. ಬಟ್ ಅವರ ಆತ್ಮಹತ್ಯೆ ಆಯ್ತಲ್ಲ, ಆ ಘಟನೆಗೂ ಮುಂಚೆನೆ ಈ ಅಧಿಕಾರಿಗಳು ಭೇಟಿ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ. ಹೇಳ್ಬಿಡೋದಾ ಬೇಡವಾ ಅನ್ನೋ ಗೊಂದಲದಲ್ಲಿ ಹೋಟೆಲ್ ಒಂದರಲ್ಲಿ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಿರೋ ವಿಡಿಯೋ ಇದು. ಸೊ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಇಬ್ಬರು ಪದ್ಮನಾಭ್ MD ಮತ್ತೆ ಈ ಪರಶುರಾಮ್ ಭೇಟಿಯಾದ ಸಂದರ್ಭದಲ್ಲಿ ಮಾತುಕತೆ ನಡೆಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆಡಿಯೋ ಕೂಡ ಲಭ್ಯ ಇದೆ. ಏನಿದೆ ಆ ಆಡಿಯೋದಲ್ಲಿ ಕೇಳಿಸ್ಕೊಳ್ಳೋಣ. ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನೇ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್, ತರಿಸಿಲ್ಲ. ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಯಾಕೆ ಪತ್ರ ಬರೆದಿಲ್ಲ? ಚೆಕ್ ಬುಕ್ ಬಂದಿಲ್ವಲ್ಲ, ಇನ್ನೊಂದು ಯಾಕೆ ಕೇಳಿಲ್ಲ? ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್, ಯಾಕಂದರೆ ಅವನು ನೆಗ್ಲಿಜೆನ್ಸಿ ಮತ್ತು ಅವನೇನು ಇನ್ವಾಲ್ವ್ ಆಗೋನೋ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಗಳೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂತು? ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ? ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಕೊಟ್ಟವರು ಕ್ಯಾಪೇಸು. ಹ್ಞೂ ಸರ್, ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ದುಡ್ಡು ಬ್ಯಾಂಕ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತಾವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬೇಡವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕು. ಹೇಳೋದು ದೊಡ್ಡದು ರಾದ್ದಾಂತ ಮಾಡಾಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ. ಒಂದು ದಿವಸ ಇವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಇವನು ಅವನಿಗೂ ಅಷ್ಟೇ ಆಯ್ತಪ್ಪ, ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ನಿಮಗೆ ಹೇಳ್ಬಿಟ್ಟು ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇದೆ, ಅದನ್ನು ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಸರ್, ಅದೇನು ಮ್ಯಾನೇಜ್ ಮಾಡೋದು? ಅಕೌಂಟೇ ಕೊಟ್ಟಲ್ಲ. ಗೊತ್ತಾಗ್ದಿರಾ ಬರೀ ಗೊತ್ತಾಗಲ್ಲ ಅನ್ಕೊಳ್ಳಿ. ಇವಾಗ ಏನು ಅಮೌಂಟ್ ಇದೆ ಅದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು. ಸೊ ಇದು ಆಡಿಯೋ. ಇದರಲ್ಲಿ ನೀವು ಕೇಳಿಸ್ಕೊಳ್ಬಹುದು. ಅಂದ್ರೆ ಚಂದ್ರಶೇಖರ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಎಲ್ಲದರ ಸ್ಟೇಟ್ಮೆಂಟ್ ತರಿಸ್ತಾರೆ, ಇದ್ರದ್ದು ಯಾಕೆ ತರಿಸಿಲ್ಲ? ಇವ್ರ ಗಮನಕ್ಕೆ ಬಂದಿಲ್ಲದೆ ಏನಾಗಿದೆಯಾ? ಇದು ತರಿಸ್ಬೇಕಾಗಿತ್ತು, ಸ್ಟೇಟ್ಮೆಂಟ್ ಯಾಕೆ ತರಿಸಿಲ್ಲ? ಸೊ ಅಂದರೆ ಇದಕ್ಕೆ ಮುಂಚೆನೇ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅಂದರೆ ಪ್ಲ್ಯಾನ್ ಮಾಡಿದಾರ, ಯಾರೆಲ್ಲ ಇದ್ದಾರೆ ಇದರಲ್ಲಿ ಅನ್ನೋ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ MD ಪದ್ಮನಾಭ್ ಮತ್ತೆ ಪರಶುರಾಮ್ ಮಾತಾಡಿದ್ದಾರೆ. ಸೊ ಆಗ ಇನ್ನೂ ಅಧ್ಯಕ್ಷರ ಗಮನಕ್ಕೂ ಇದಿರಲಿಲ್ಲ. ಇವ್ರ ಹಂತದಲ್ಲಿ ಗೊತ್ತಾಗಿರುತ್ತೆ. ಚಂದ್ರಶೇಖರ್ ಮೇಲೇನೆ, ಅಂದರೆ ಈ ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಡೆತ್ ನೋಟ್ ಬರೆದಿಟ್ಟು ಅವ್ರ ಮೇಲೆ ಅನುಮಾನ ವ್ಯಕ್ತಪಡಿಸೋ ಹಾಗೆ ಈ ಇಬ್ಬರು ಅಧಿಕಾರಿಗಳು ಮಾತಾಡಿರುವಂಥ ಆಡಿಯೋ ಇದು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ. ಪ್ರಜ್ವಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ವಾಲ್ಮೀಕಿ ನಿಗಮದಲ್ಲಿ ನಡೆದಿರೋ ಭ್ರಷ್ಟಾಚಾರದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಓಕೆ ಪ್ರಜ್ವಲ್, ಹಾಗೆ ಸಂಪರ್ಕದಲ್ಲಿ ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ. ಇನ್ನೊಂದ್ಸಲ ಆ ಆಡಿಯೋದಲ್ಲಿ ಏನಿದೆ ಮೊದಲು ಕೇಳ್ಬಿಡೋಣ. ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನೇ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್, ತರಿಸಿಲ್ಲ. ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಯಾಕೆ ಪತ್ರ ಬರೆದಿಲ್ಲ? ಚೆಕ್ ಬುಕ್ ಬಂದಿಲ್ವಲ್ಲ, ಇನ್ನೊಂದು ಯಾಕೆ ಕೇಳಿಲ್ಲ? ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್, ಯಾಕಂದರೆ ಅವನು ನೆಗ್ಲಿಜೆನ್ಸಿ ಮತ್ತು ಅವನೇನು ಇನ್ವಾಲ್ವ್ ಆಗೋನೋ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಗಳೆಲ್ಲ ನೋಡಿದ್ರೆ
11ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ? ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರ ಕ್ಯಾಪೇಸು. ಹ್ಞೂ ಸರ್, ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತೇವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬೇಡವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕು. ಹೇಳೋರು ದೊಡ್ಡದು ರಾದ್ದಾಂತ ಮಾಡಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ. ಒಂದು ದಿವಸ ಇವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಇವನು ಅವನಿಗೂ ಅಷ್ಟೇ ಆಯ್ತಪ್ಪ, ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಅದನ್ನು ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸರ್ ಹೆಂಗೆ ಮ್ಯಾನೇಜ್ ಮಾಡೋದು? ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್, ಇದೆಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ. ಗೊತ್ತಾಗ್ದಿರಾ ಬರೀ ಗೊತ್ತಾಗಲ್ಲ ಅಂದ್ಕೊಳ್ಳಿ. ಇವಾಗ ಏನು ಅಮೌಂಟ್ ಇದೆ ಅದು ಒಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋದು. ಇದೆಲ್ಲ ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನೇ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್, ಅವ್ನು ಜವಾಬ್ದಾರಿ. ತರಿಸಿಲ್ಲ ಅವ್ನು ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಯಾಕೆ ಪತ್ರ ಬರೆದಿಲ್ಲ? ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಅಂತ ಯಾಕೆ ಕೇಳಿಲ್ಲ? ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡಬೇಕಾಯ್ತು ಸರ್. ಇಲ್ಲ, ಅವನದು ಪಾತ್ರ ಇದೆ ಸರ್. ಯಾಕಂದರೆ ಅವನು ನೆಗ್ಲಿಜೆನ್ಸಿ ಮತ್ತು ಅವನೇನು ಇನ್ವಾಲ್ವ್ ಆಗೋನೋ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಗಳೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ? ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರ ಕ್ಯಾಪೇಸು. ಹ್ಞೂ ಸರ್, ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತೇವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬೇಡವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕು. ಹೇಳೋರು ದೊಡ್ಡದು ರಾದ್ದಾಂತ ಮಾಡಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ. ಒಂದು ದಿವಸ ಇವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಇವನು ಅವನಿಗೂ ಅಷ್ಟೇ ಆಯ್ತಪ್ಪ, ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಅದನ್ನು ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸರ್ ಹೆಂಗೆ ಮ್ಯಾನೇಜ್ ಮಾಡೋದು? ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್, ಇದೆಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ. ಗೊತ್ತಾಗ್ದಿರಾ ಬರೀ ಗೊತ್ತಾಗಲ್ಲ ಅಂದ್ಕೊಳ್ಳಿ. ಇವಾಗ ಏನು ಅಮೌಂಟ್ ಇದೆ ಅದು ಒಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋದು. ಸೊ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈ ಆಡಿಯೋದಲ್ಲಿ ಬಹಳಷ್ಟು ವಿಚಾರ ಚರ್ಚೆ ಮಾಡಿದ್ದಾರೆ. ಅಕೌಂಟ್ ತೋರಿಸ್ದೇನೆ ಹಾಗೆ ಲೆಕ್ಕ ಮ್ಯಾನೇಜ್ ಮಾಡೋದಕ್ಕಾಗತ್ತಾ ಅಂತಾರೆ. ಜೊತೆಗೆ ಚಂದ್ರಶೇಖರ್ ಯಾಕೆ ಇದನ್ನು ಗಮನಿಸಿಲ್ಲ ಅನ್ನೋದು ಕೂಡ MD ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಈ ಆಡಿಯೋದಿಂದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಸ್ಫೋಟಕ ಮಾಹಿತಿ ಹೊರ ಬರ್ತಾ ಇರೋದು? ವಿಜಯ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ವಿಡಿಯೋ ಏನಿದೆ ಅದು ವೈರಲ್ ಆಗ್ತಾ ಇರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ MD ಪದ್ಮನಾಭ್ ಹಾಗೆ ಪರಶುರಾಮ್ನವರು ಮಾತನಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಏನಿದೆ ಅದು ಗೊತ್ತಾಗ್ತಾ ಇರುವಂಥದ್ದು. ಹಾಗಾದ್ರೆ ಇದರಲ್ಲಿ ಏನು ಯಾವ ವಿಚಾರವನ್ನು ಇವರು ಮಾತನಾಡ್ತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗಬೇಕಾಗುತ್ತೆ. ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಅಧ್ಯಕ್ಷರಿಗೆ ಈ ವಿಚಾರವನ್ನು ಹೇಳಬೇಕಾ ಅಥವಾ ಹೇಳಬಾರ್ದಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪರಶುರಾಮ್ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಪದ್ಮನಾಭ್ ಅವರು ಬೇಡವೇ ಬೇಡ, ಅವರಿಗೆ ಹೇಳಿದ್ರೆ ದೊಡ್ಡ ರಾದಾಂತವಾಗುತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ ಅನ್ನುವಂಥ ಒಂದು ವಿಚಾರ ಏನಿದೆ ಅದು ಆ ಆಡಿಯೋದಲ್ಲಿ ಇರುವಂಥದ್ದು. ಈಗ ವೈರಲ್ ಆಗ್ತಾ ಇರುವಂತಹ ಒಂದು ಆಡಿಯೋದಲ್ಲಿ ಏನಿದೆ ಈ ಒಂದು ನಿಗಮದ ಬಹುಕೋಟಿ ಹಗರಣದ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಚಂದ್ರಶೇಖರ್ ಅವರು ಸಾಯೋದಕ್ಕಿಂತ ಮುಂಚಿತ ಅಂದ್ರೆ ಮುಂಚೆ 2 ದಿನದ ಮುಂಚಿತವಾಗಿ ಈ ಒಂದು ಆ ವಿಡಿಯೋ ಏನಿದೆ ಇದು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇರುವಂಥದ್ದು. ಇಲ್ಲಿ ಸ್ಪಷ್ಟವಾಗಿ ಒಂದು ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಅದರಲ್ಲಿ ನಾವು ಯಾವುದು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಮುಖ್ಯವಾಗಿ ಅಕೌಂಟ್ ಬಗ್ಗೆ, ಬ್ಯಾಂಕ್ ಅಕೌಂಟ್ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಈ ಒಂದು ಬ್ಯಾಂಕ್ ಅಕೌಂಟ್ಗೆ ಸಂಬಂಧಪಟ್ಟ ಇದು ಚಂದ್ರಶೇಖರ್ ಅವರ ಗಮನಕ್ಕೆ ಬಂದಿರಲಿಲ್ವಾ? ಹಾಗಾದ್ರೆ ಗೊತ್ತಿದ್ರು ಕೂಡ ಅವ್ರು ಯಾಕೆ ಸುಮ್ಮನೆ ಇದ್ರು ಅನ್ನೋ ರೀತಿಯಲ್ಲಿ ಒಂದು ಕಡೆ ವಿಚಾರವನ್ನ ಮಾಡ್ತಾ ಹೋಗ್ತಾರೆ. ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಹೋದ್ರೆ ಇಲ್ಲಿ ಹಾಗಾದ್ರೆ ಅನಂತರದಲ್ಲಿ ಒಂದು ಮನವಿಲೆ ಒಂದು ಪತ್ರವನ್ನ ಕೊಟ್ಟು ಆ ಬ್ಯಾಂಕ್ ನಲ್ಲಿ ಇರುವಂತಹ ಎಲ್ಲ ಒಂದು ಹಣವನ್ನು ವರ್ಗಾವಣೆ ಮಾಡಿದ್ರೆ ಆಯ್ತು ಅನ್ನೋ ರೀತಿಯಲ್ಲೂ ಕೂಡ ಅವರು ಮಾತನಾಡಿರುವಂತದ್ದು. ಅಂದ್ರೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಹಾಗಾದ್ರೆ ಇವರಿಬ್ಬರಿಗೂ ಕೂಡ ಅರಿವಿತ್ತು, ಆದ್ರೆ ಅಧ್ಯಕ್ಷರಿಗೆ ಹಾಗಾದ್ರೆ ಈ ವಿಚಾರ ಗೊತ್ತಿರಲಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಹೋಗುತ್ತೆ. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ, ವಿಚಾರಣೆ ಕೂಡ ಹಾಜರಾಗಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಇವರು ಮಾಜಿ ಸಚಿವ ನಾಗೇಂದ್ರ ಆಗಿರಬಹುದು, ಹಾಗೆ ಶಾಸಕರಾಗಿರುವಂತಹ ಬಸವನಗೌಡ ದದ್ದಲ್ ಆಗಿರ್ಬೋದು, ಅವರು ಕೂಡ ಈಗಾಗಲೇ ಆಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಬರ್ತಾ ಇರುವಂತದ್ದು, ಅವೆಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದ್ರೆ ಈಗ ಒಂದು ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಏನಿದೆ ಅದರಲ್ಲಿ ಒಂದಿಷ್ಟು ಅಂಶಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಎಲ್ಲ ಒಂದು ಕಡೆ ಚರ್ಚೆ ಆಗ್ತಾ, ಅವರಿಬ್ಬರ ನಡುವೆ ಚರ್ಚೆ ಆಗ್ತಾ ಇತ್ತು, ಅಧಿಕಾರಿ ವರ್ಗದಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗ್ತಿತ್ತು. ಮುಂದಿನ ದಿನಗಳಲ್ಲಿ ಏನಾದ್ರೂ ತನಿಖೆಗೆ ಬಂದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಒಂದು ವಿಚಾರ ಚರ್ಚೆ ಆಗಿದೆ ಅನ್ನುವಂಥದ್ದಿಂದ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.